ಸ್ನೇಹಿತರೆ ನಮಸ್ತೆ, ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಚೌಲ್ಗೆರೆ ಟೋಲ್ ಅಂದ್ರೆ ಆಲೂರು ಪಕ್ಕದಲ್ಲೇ ಸಾಗುವ ಸಕಲೇಶ್ಪುರ ದಾರಿಯಲ್ಲಿ ಇರುವ ಟೋಲ್ ಬಗ್ಗೆ ಈ ಹಿಂದೆ ಹೇಳಿದ್ವಿ. ಮೊದಲೇ ಗ್ರಹಗತಿ ಸರಿಯಿಲ್ಲದ ಆಲೂರು ಎಂಬ ಶಾಪಗ್ರಸ್ತ ತಾಲೂಕು ಕೇಂದ್ರಕ್ಕೆ ಮತ್ತೆ ಈ ಚೌಲುಗೆರೆ ಟೋಲ್ ಮಹಾಶಾಪವಾಗಿದೆ. ಟೋಲ್ ಸಿಗೋಕು 2 ಕಿಲೋಮೀಟರ್ ಮುಂಚೆ ಆಲೂರು ಪಟ್ಟಣಕ್ಕೆ ರಸ್ತೆ ಹೋಗುತ್ತೆ. ಆ ರಸ್ತೆ ಆಲೂರು ಪಟ್ಟಣ ಮುಗಿಸಿ ಮತ್ತೆ ಸಕಲೇಶ್ಪುರ ರಸ್ತೆಗೆ ಸೇರುತ್ತೆ. ಅಂದ್ರೆ ಚೌಲ್ಗೆರೆ ಟೋಲ್ ಹೋಗುವ ಅವಶ್ಯಕತೆಯೇ ಬೀಳೋದಿಲ್ಲ. ಟೋಲ್ ದುಡ್ಡು ಉಳಿಸುವ ಸಲುವಾಗಿ ಹೆದ್ದಾರಿಯಲ್ಲಿ ಚಲಿಸುವ ದೊಡ್ಡ ದೊಡ್ಡ ವಾಹನಗಳು ಈಗ ಆಲೂರು ಪಟ್ಟಣ ಬಳಸಿ ಸಾಗುತ್ತಿವೆ. ಮೊದಲೇ ಈ ತಾಲೂಕಿಗೆ ಒಬ್ಬ ಸ್ವತಂತ್ರ ಶಾಸಕನಿಲ್ಲ. ಆಲೂರು ಸಕಲೇಶ್ಪುರ ಸೇರಿ ಒಂದು ಕ್ಷೇತ್ರ ಮಾಡಿದರೂ ಆಲೂರು ಮೂಲದ ಒಬ್ಬನೇ ಒಬ್ಬ ಶಾಸಕ ರೂಪುಗೊಳ್ಳಲಿಲ್ಲ. ಇದೆಲ್ಲ ಮತ್ತೆ ಮಾತಾಡೋಣ. ಅಂತಹ ಒಬ್ಬ ಆಲೂರಿನ ಮೂಲದ ಶಾಸಕ ಇದ್ದಿದ್ರೆ ಒಳ್ಳೆಯದಿತ್ತು ಅನ್ನೋದಷ್ಟೇ. ಆಲೂರಿಗೆ ಒಂದು ರಸ್ತೆ ಮಾಡಿಸ್ಬೇಕು ಅಂದ್ರೆ ಈ ಭಾಗದ ಜನ ದಶಕಗಳ ಕಾಲ ಅವರಿವರ ಕಾಲು ಹಿಡಿಯಬೇಕು, ದಮ್ಮಯ್ಯ ಗುಡ್ಡೆ ಹಾಕಬೇಕು. ಅಷ್ಟೆಲ್ಲ ಆದ್ರೂ ಸಕಲೇಶ್ಪುರ ಮೂಲದ ಶಾಸಕರುಗಳು ಇವರ ಕಡೆ ತಿರುಗಿ ನೋಡೋದು ಅಷ್ಟಕ್ಕಷ್ಟೇ. ಅಂಥದ್ರಲ್ಲಿ ಬಹಳ ಹಿಂದೆ ಮಾಡಿದ ರಸ್ತೆಯನ್ನೇ ಆಲೂರು ಪಟ್ಟಣದ ಜನ ಡ್ಯಾಮೇಜ್ ಆಗದ ರೀತಿ ನೋಡಿಕೊಂಡು ತಮ್ಮ ಪಾಡಿಗೆ ತಾವಿದ್ರು. ಈ ಹೆದ್ದಾರಿ ಪ್ರಾಧಿಕಾರ ಅಂತ ಒಂದು ಬಂತು ನೋಡಿ. ದೊಡ್ಡ ದೊಡ್ಡ ರಸ್ತೆಗಳನ್ನ ಮಾಡಿ ಸುಂಕ ವಸೂಲಿ ಎಂಬ ದೇಶದ ಬಹುದೊಡ್ಡ ರಸ್ತೆ ಉದ್ಯಮ ಆರಂಭಿಸಿತು. ಈ ಉದ್ಯಮ ಮಾಡೋ ಜನಕ್ಕೆ ಲಾಭ ಮುಖ್ಯ ನೋಡಿ. ಆಲೂರು ಹಾಳಾದ್ರೇನು, ಅಲ್ಲಿನ ಜನರ ಬದುಕು ಬೀದಿ ಪಾಲಾದ್ರೇನು ಅವರಿಗೆ ಉದ್ಯಮ ನಡಿಬೇಕಷ್ಟೇ. ಹಾಗಂತ ಹೋರಾಟಗಾರರು ಸುಮ್ಮನೆ ಕೂಡ್ಲಿಲ್ಲ. ಟೋಲ್ ಆರಂಭ ಆಗುವ ದಿನವೇ ಕರ್ನಾಟಕ ರಕ್ಷಣಾ ವೇದಿಕೆಯ ಸತೀಶ್ ಪಟೇಲ್, ತಾಲೂಕು ಅಧ್ಯಕ್ಷ ರಾಘವೇಂದ್ರ, ರೈತ ಸಂಘದವರು, ಹಲವಾರು ಸಂಘಟನೆಯ ಹೋರಾಟಗಾರರು ಟೋಲ್ ಬಳಿ ಪ್ರತಿಭಟನೆ ಮಾಡಿ ಆಲೂರಿಗೆ ಆಗುವ ಅನ್ಯಾಯವನ್ನ ವಿವರಿಸಿದ್ರು. ಜಿಲ್ಲಾಧಿಕಾರಿ ಸತ್ಯಭಾಮ ಅವರ ಕಚೇರಿಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಜೊತೆ ನಡೆದ ಸಭೆಯಲ್ಲಿ ಆಲೂರಿಗೆ ತೊಂದರೆ ಆಗಲು ಬಿಡಲ್ಲ, ರಸ್ತೆ ಕೆಲಸ ಚೆನ್ನಾಗಿ ಮಾಡ್ತೀವಿ ಅಂತ ಮುಂತಾದ ಭರವಸೆಗಳನ್ನ ನೀಡಿ ಸುಂಕ ವಸೂಲಿ ಶುರು ಮಾಡಿದ್ರು. ಆದ್ರೆ ಈ ಜಿಲ್ಲಾಧಿಕಾರಿ ಸಂಸದರ ಮಾತು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಈ ಹೆದ್ದಾರಿ ಪ್ರಾಧಿಕಾರ ಎಂಬ ಹೆಬ್ಬಾವಿನ ಮುಂದೆ ಹೇಳಿ. ಈಗ ಆಲೂರಿನ ಮೂಲಕ ದೊಡ್ಡ ದೊಡ್ಡ ಲಾರಿಗಳು, ಹೆಚ್ಚಿನ ವಾಹನಗಳು ಓಡಾಡುತ್ತಿವೆ. ಪಟ್ಟಣದ ಜನ ಚೆನ್ನಾಗಿ ನಿರ್ವಹಣೆ ಮಾಡಿದ ಪಟ್ಟಣದ ಕಾಂಕ್ರೀಟು ರಸ್ತೆ ಬಿರುಕು ಬಿಟ್ಟಿದೆ. ಮೊದಲೇ ಹೇಳೋರು ಕೇಳೋರು ಇಲ್ಲದ ತಬ್ಬಲಿ ತಾಲೂಕು ಆಲೂರು. ಆಲೂರಿನ ಅವಶ್ಯಕತೆ ಇಲ್ಲದ ಟೋಲ್ ಮೂಲಕವೇ ಹಾದು ಹೋಗಬೇಕಾದ ಅಸಂಖ್ಯಾತ ವಾಹನಗಳು ಹೆದ್ದಾರಿಯ ಮೂಲಕವೇ ಹೋಗಲಿ. ಆಲೂರಿನ ಜನ ತಮ್ಮ ಬದುಕನ್ನು ತಾವು ನೋಡಿಕೊಳ್ಳುತ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೂ ರಸ್ತೆ ಕಿತ್ತೊಗೆಯುವಂತಹ ವಾಹನಗಳನ್ನ ಪಟ್ಟಣದ ನಡುವೆ ಬಿಟ್ರೆ ಟೋಲ್ ಬಳಿ ಪಟ್ಟಣದ ಜನರ ಮೆಟ್ಟು ಕಿತ್ತೋಗ್ಬಹುದು. ಎಚ್ಚರಿಕೆ. ಜೇನುಗಿರಿ ಇದು ನಿಮ್ಮ ದನಿ.